ಅವರ ಮೇಲೆ ಗೌತಮ್ ಗಂಭೀರ್ ಅವ್ರ ಮೇಲೆ ಗಂಭೀರವಾದ ಆರೋಪ. ಇದ್ರ ಜೊತೆಗೆ ಯಾರ್ಯಾರು ಯೋಗ್ಯತೆ ಇದ್ದಾನೆ ಆ ರೀತಿ ಕೆಲಸ ತೊಗೊಳ್ಳಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತೇಳಿ ಇನ್ನೊಂದು ಮಾತು ಬರ್ತದೆ. ನಮ್ಮ ದಿನೇಶ್ ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಒಳ್ಳೆಯ ಕೋಚ್ ಮ್ಯಾನ್, ಒಳ್ಳೆಯ ಸಲಹೆ ಸೂಚನೆ ಕೊಡ್ತಾರೆ, ಆದರೆ ಪ್ರೆಷರ್ ಭಾಳ ಹಾಕ್ತಾರೆ ಆಟಗಾರರ ಮೇಲೆ ಅನ್ನೋಂಥ ಒಂದು ಆರೋಪ ಇನ್ನೊಂದು ಬರ್ತದೆ ಗಂಭೀರ್ ಅವ್ರ ಮೇಲೆ. ಪ್ರೆಷರ್ ಯಾಕಪ್ಪ, ಇನ್ನೂ ಚೆನ್ನಾಗಿ ಆಡಬೇಕು, ನೀವು ಹೆಚ್ಚು ಆಡಬೇಕು, ಪ್ರೆಷರ್ ಹಾಕಲಾರ್ದ ಅವ್ರು ಸಹಜವಾಗಿ ಆಡೋದಕ್ಕೆ ಅವ್ನು ಬಿಡಬೇಕು ಅನ್ನುವಂಥ ಅಭಿಪ್ರಾಯ. ಇವೆಲ್ಲನೂ ಇವತ್ತು ನಾವು ಗಮನಿಸ್ಕೋಬೇಕಾಗಿದೆ. ಇದು ಯಾಕೆ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ವಿ ಅಂದರೆ, ಆಟದಲ್ಲೇ ಅಥವಾ ಇಂಥ ಮತ್ತಾವುದರಲ್ಲೇ ನಾವು ಯಾವಾಗಲೂ ಅಲ್ಲಿ ಮೆರಿಟಿಗೆ ಅಂದರೆ ಆಟದ ಶಕ್ತಿಗೆ ನಾವು ಪ್ರಿಫರೆನ್ಸ್ ಕೊಡಬೇಕು ವಿನಃ ಇನ್ನುಳದಕ್ಕೆ ಅಲ್ಲ ಅನ್ನೋದು ಒಂದು. ಎರಡನೇದೇ ನಾವು ಎಷ್ಟೋ ಬುದ್ಧಿವಂತಿದ್ರು ನಮ್ಮ ತಲೆಯಲ್ಲೇ ಏನಾದರೂ ಇಂಥ ವಿಚಾರಗಳು ಬಂದವಪ್ಪ ಅಂದ್ರೆ ಅಲ್ಲಿ ವೀಕ್ ಆಗಿಬಿಡ್ತಾ ಇರ್ತೀವಿ ನಾವು. ಅದು ಸಹಿತ ಆಟದ ಮೇಲೆ ಆಟಗಾರ ಮೇಲೆ ಪರಿಣಾಮ ಆಗ್ತದೆ, ಪ್ರಭಾವ ಬೀರ್ತದೆ ಅನ್ನೋದು ಅಷ್ಟು ಸತ್ಯದ. ಅಂದ್ರೆ ಒಟ್ಟಾರೆಯಾಗಿ ಗೌತಮ್ ಗಂಭೀರ್ ಇವತ್ತು ಒತ್ತಡಕ್ಕೊಳಗಾಗ್ತಾ ಇದ್ದಾರೆ. ಮತ್ತು ಸತತ ಸೋಲುಗಳು ಮತ್ತು ಹಿರಿಯ ಆಟಗಾರರು ಟೀಕೆ ಟಿಪ್ಪಣಿ ಮಾಡೋದ್ರಿಂದಾಗೆ ಸಹಜವಾಗಿ ಯಾರಿಗಾದರೂ ತಮ್ಮ ಮೇಲೆ ತಾವು ವಿಶ್ವಾಸ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತಾವೆ. ಒಟ್ಟಾರೆಯಾಗಿ ಹೇಳೋದಪ್ಪ ಅಂತಂದ್ರೆ ಈ ಸಂದರ್ಭದಲ್ಲೇ ಏನಪ್ಪ ಅಂತಂದ್ರೆ ಈ ಗೌತಮ್ ಗಂಭೀರ್ ಇವರಿಂದಾಗಿ ಸೋಲು ಹೆಚ್ಚಾಗ್ತಾ ಇದ್ದಾವೆ ಅನ್ನೋ ಒಂದು ಮಾತನ್ನು ಕ್ರಿಯೇಟ್ ಆಗ್ತಾಯಿದೆ. ಆದರೆ ಇವರು ಬದಲಾಗಿ ಯಾರು ಅನ್ನೋದು ಮತ್ತೆ ಮುಂದಿನ ಚರ್ಚೆ. ಬಟ್ ಇವತ್ತು ಮಾತ್ರ ಗೌತಮ್ ಗಂಭೀರರ ಬದಲಾಗಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗ್ಯದ. ಜೊತೆ